ನಮಸ್ಕಾರ ವೀಕ್ಷಕರೇ, ಉತ್ತಮ್ ಚೌಡಿಯಾ ಚಾರಿಟಬಲ್ ಟ್ರಸ್ಟ್ ಮುಂಚೂಣಿಯಲ್ಲಿರುವಂತಹ ಒಂದು ಟ್ರಸ್ಟ್ ಅಂತಾನೆ ಹೇಳ್ಬೋದು. ಈ ಟ್ರಸ್ಟ್ ವತಿಯಿಂದ ಹಲವಾರು ಸಮಾಜಮುಖಿ ಕೆಲಸಗಳು ಮುಂಚೂಣಿಯಲ್ಲಿ ನಡೀತಾ ಇದೆ. ಅದೇ ತರನೇ ವಿಶೇಷವಾಗಿ ಈಗ ಸ್ಥಳೀಯವಾಗಿ ಆಲ್ಮೋಸ್ಟ್ ಒಂದು 5 ಗೌರ್ಮೆಂಟ್ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ನೋಡಿ ಐಡೆಂಟಿಫಿಕೇಶನ್ ಮಾಡಿ ಹಲವಾರು ಸರ್ವಿಸ್ ನೀಡುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿದೆ. ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ. ಸೊ ಆ ಕುರಿತಾಗಿ ಹಲವಾರು ಪ್ರಿನ್ಸಿಪಲ್ಸ್ ನಮ್ಮೊಟ್ಟಿಗೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ನಾನು ಡಾಕ್ಟರ್ ಸದಾಶಿವ ರಾಮಚಂದ್ರಗೌಡ, ಪ್ರಿನ್ಸಿಪಲ್ ಆಫ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ದೊಡ್ಡಬಳ್ಳಾಪುರ. ಸೊ ನಾನು ಉತ್ತಮ್ ಚೌಡಿಯಾ ಚಾರಿಟೇಬಲ್ ಟ್ರಸ್ಟ್ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಮೋಟಿವೇಶನ್ ಮತ್ತು ಎನ್ಕರೇಜ್ಮೆಂಟ್ ಕೊಡೋದಕ್ಕಾಗಿ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಸುಮಾರು 300 ಜನ ಸ್ಟೂಡೆಂಟ್ಸಿಗೆ ಕಡಿಮೆ ಅಂದರೂ ಒಂದು 8,000 to 10,000 ವ್ಯಾಲ್ಯೂಬಲ್ ವರ್ತ್ ಇರುವಂಥ ಮೆಮೊಂಟ್ ಆಗಿರ್ಬೋದು, ಮತ್ತು ಕಿಟ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಅಥವಾ ಇನ್ನಿತರ ಅವರಿಗೆ ಅಧ್ಯಯನಕ್ಕೆ ಪೂರಕವಾಗಿರುವಂಥ ವಸ್ತುಗಳನ್ನು ಅವರು ಡೊನೇಟ್ ಮಾಡ್ತಾರೆ. ಸೊ ಇದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ಮೋಟಿವೇಟ್ ಆಗಿದ್ದಾರೆ. ಹಾಗಾಗಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಮತ್ತು ಕಂಪ್ಯೂಟರ್ ಲಿಟ್ರಸಿ ಕೊಡೋದಕ್ಕೋಸ್ಕರವಾಗಿ ಸ್ಯಾಫ್ ಮುಂತಾದ ಇದರಲ್ಲಿ ಟ್ರೈನಿಂಗ್ ಕೊಡಿಸ್ತಾ ಇದ್ದಾರೆ. ಆಮೇಲೆ ನಮಗೆ ಅವರು ಸುಮಾರು 3 ವರ್ಷದಿಂದ ನಮ್ಮ ಇದರಿಂದ ಇನ್ಸ್ಟಿಟ್ಯೂಷನ್ಗೆ ಹೆಲ್ಪ್ ಮಾಡ್ತಾರೆ. ಎವ್ರಿ ಇಯರ್ ಒಂದು 300 ಮಿನಿಮಮ್ 300 ಸ್ಟೂಡೆಂಟ್ಸ್ ಬೆನಿಫಿಟ್ ಆಗ್ತಾರೆ. ಅವರಿಗೆ ಅಧ್ಯಯನ ಮಾಡೋದಕ್ಕೇನು ಪೂರಕವಾಗಿ ಬೇಕು, ಈಗ ಉದಾಹರಣೆಗೆ ಟ್ಯಾಬ್ ಇರ್ಬೋದು, ಇಲ್ಲ ಲ್ಯಾಪ್ಟಾಪ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಮತ್ತು ಅವರಿಗೆ ನೋಟ್ಬುಕ್ಕಿಂದ ಹಿಡಿದು ಮೇಕ್ ಓವರ್ ಕಿಟ್ಟಿಂದ ಹಿಡಿದು ಪೆನ್ನು, ಪೆನ್ಸಿಲ್ಲು, ಬಟ್ಟೆ, ಕ್ಲಾತು, ಪ್ರತಿಯೊಂದು ಒಂದು ತವ್ರ ಮನೆಗೆ ಕಳಿಸ್ಬೇಕಾದ್ರೆ ಹೆಣ್ಣನ್ನು ಹೆಂಗೆ ಕಳಿಸ್ತಾರೋ ಆ ರೀತಿ ಅದ್ಭುತವಾಗಿ ಒಂದು ಕಿಟ್ಟನ್ನು ರೆಡಿ ಮಾಡಿ ಪ್ರತಿ ಸ್ಟೂಡೆಂಟ್ಸಿಗೂ ಕೊಡ್ತಾರೆ. ಮತ್ತು ಅವರಿಗೆ ಅವತ್ತಿನ ದಿವಸ ಎಲ್ಲ ರೀತಿಯ ಫುಡ್ಡು ಮತ್ತು ಅವರಿಗೆ ಬೇಕಾಗಿರೋ ಎಲ್ಲ ಇದನ್ನು ಮತ್ತು ಎಂಟರ್ಟೈನ್ಮೆಂಟ್ಗೆ ಇದನ್ನು ಕೂಡ ಕೊಡ್ತಾರೆ. ಹಾಗಾಗಿ ದೇ ಆರ್ ಡೂಯಿಂಗ್ ವಂಡರ್ಫುಲ್ ಜಾಬ್. ಸೊ ನಮ್ಮ ವಿದ್ಯಾರ್ಥಿಗಳಂತೂ ಭಾಳ ಮೋಟಿವೇಟ್ ಆಗಿದ್ದಾರೆ. ಅದರಿಂದ ಸಾಕಷ್ಟು ನಮ್ಮ ಅಡ್ಮಿಷನ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳ ಫಲಿತಾಂಶದಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಸೊ ಹಾಗೆ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟಲ್ಲಿ ನಮ್ಮದು ರಿಸಲ್ಟಲ್ಲೂ ಕೂಡ ಟಾಪ್ 1 ಬಂದಿದೆ. ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ಲ ಲೀಡ್ ಕಾಲೇಜ್ ಕೂಡ ನಮ್ಮದು. ಸೊ ಹಾಗಾಗಿ ಇದರ ಬೆನಿಫಿಟಿಂದ ನಮ್ಮ ಹುಡುಗರಿಗಂತೂ ಒಳ್ಳೆಯದಾಗಿದೆ. ಅದಕ್ಕೆ ವಿ ಆರ್ ಥ್ಯಾಂಕ್ಸ್ ಟು ಉತ್ತಮ್ ಚೌಡಿಯಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ಉತ್ತಮ್ ಚೌಡಿಯಾ ಸರ್ಗೆ. ನಾನು ರಮೇಶ್ ಅಂತ, ನಾನು ಗೌರಿಬಿದನೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಂದ ಬಂದಿದ್ದೀನಿ. ಈ ಸತಿ ಉತ್ತಮ್ ಚೌಡಿಯಾ ಟ್ರಸ್ಟಿಂದ 5 ಕಾಲೇಜುಗಳನ್ನ ಗುರುತಿಸಿ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅವ್ರಿಗೆಲ್ಲ ಒಂದು ಪ್ರೈಸನ್ನು ಕೊಡಬೇಕಂತ ಒಂದು ಥಾಟನ್ನು ಡೆವಲಪ್ ಮಾಡಿಕೊಂಡು ಸುಮಾರು ಒಂದು ಕಾಲೇಜಿಂದ 250-300 ಜನಕ್ಕೆ ಪ್ರೈಸಸನ್ನು ಕೊಡ್ತಾ ಇದ್ದಾರೆ. ಇದರಿಂದ ನಮ್ಮ ಕಾಲೇಜುಗಳಿಗೆ ಆಗ್ತಾ ಇರ್ತಕ್ಕಂಥ ಲಾಭ ಏನಪ್ಪ ಅಂದರೆ, ಈಗ ನಮ್ಮ ಕಾಲೇಜಲ್ಲಿ ಸುಮಾರು 1800 ಜನ ಹುಡುಗರಿದ್ದಾರೆ. ಸೊ BComಲ್ಲಿ 3 ಸೆಕ್ಷನ್ಸ್ ಇದೆ. ಆ ಥರ ಬಡ ಮಕ್ಕಳಿಗೆ ಈ ಥರ ಒಂದು ಮೋಟಿವೇಶನ್ ಮಾಡಿ ಪ್ರೋತ್ಸಾಹಿಸಿದರೆ ಈ ಸತಿ ಹುಡುಗರಿಗೆ ಕೆಲವೊಂದು ಹುಡುಗರಿಗೆ ಬೆಸ್ಟ್ ಸ್ಟೂಡೆಂಟು, ಟಾಪರ್ಸು ಮತ್ತು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಈ ಹುಡುಗರಿಗೆ ಮಕ್ಕಳಿಗೆ ಕೊಟ್ಟರೆ ಏನಾಗುತ್ತೆ ಅಂದರೆ, ಈಗ ಸೆಕೆಂಡ್ ಇಯರ್ ಮತ್ತು ಫೈನಲ್ ಇಯರ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಒಂಥರ ಮೋಟಿವೇಶನ್ ಬರುತ್ತೆ. ಮೋಟಿವೇಶನ್ ಬರೋದ್ರಿಂದ ಅವ್ರೇನು ಮಾಡ್ತಾರೆ, ನಾನು ಪ್ರೈಸ್ ತೊಗೋಬೇಕು ಉತ್ತಮ್ ಚೌಡಿಯಾ ಟ್ರಸ್ಟಿಂದ ಅಂತ ಇನ್ನೂ ಎಫರ್ಟ್ ಹಾಕಿ ಓದಲಿಕ್ಕೆ, ಅವರ ಜೀವನನ ನಿರೂಪಿಸ್ಕೊಳ್ಳಿಕ್ಕೆ ತುಂಬ ಇದು ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತು ಮುಂದೆ ಬರ್ತಾ ನಮ್ಮ ಕಾಲೇಜಿನಲ್ಲಿ ಸುಮಾರು ಫೆಸಿಲಿಟೀಸು, ಟೆಕ್ಸ್ಟ್ ಬುಕ್ಸ್ ಇರ್ಬೋದು, ವಾಟರ್ ಫಿಲ್ಟರ್ ಇರ್ಬೋದು, ಸುಮಾರು ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದಾರೆ. ಸುಮಾರು ನಮಗೆ ಸರ್, ನಾನು ಸುಮಾರು ಒಂದು 8 ವರ್ಷದಿಂದ, ನಾನು ಮೊದಲು ಶಿಡ್ಲಘಟ್ಟ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿದ್ದೆ. ಅಲ್ಲಿದ್ದಾಗಲೂ ನನಗೆ 8-10 ವರ್ಷದಿಂದ ಪ್ರತಿ ವರ್ಷ ನನಗೆ ಈ ROA ಮತ್ತು ಉತ್ತಮ್ ಚೌಡಿಯಾ ಟ್ರಸ್ಟಿಂದ ಸುಮಾರು ಬುಕ್ಸು, ವಾಟರ್ ಫಿಲ್ಟ್ರು, ಲ್ಯಾಪ್ಟಾಪು, ಕಂಪ್ಯೂಟರ್ಸ್ ಅಂತೆ ಪ್ರೊಜೆಕ್ಟರ್ಸು ಸುಮಾರೆಲ್ಲ ಹೆಲ್ಪ್ ಮಾಡಿದ್ದಾರೆ ಸರ್. ಇದರಿಂದ ಗೌರ್ಮೆಂಟ್ ಕಾಲೇಜಸ್ಗಂತೂ ತುಂಬ ಹೆಲ್ಪ್ ಆಗ್ತಾ ಇದೆ. ಬಡ ಮಕ್ಕಳಿಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮಸ್ಕಾರ, ನಾನು ಚಂದ್ರಯ್ಯ ಅಂತ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಚಿಕ್ಕಬಳ್ಳಾಪುರ ಅಲ್ಲಿನ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಉತ್ತಮ್ ಚಾರಿಟಬಲ್ ಟ್ರಸ್ಟಿಂದ ಸುಮಾರು ಕಳೆದ 10 ವರ್ಷಗಳಿಂದ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಸಾಮಾನ್ಯವಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಓದುವಂಥ ವಿದ್ಯಾರ್ಥಿಗಳು ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿನಿಯರಾಗಿರ್ತಾರೆ. ಅವರಿಗೆ ಕೌಟುಂಬಿಕ ಆರ್ಥಿಕ ಸ್ಥಿತಿಗತಿಗಳು ಸರಿಯಾಗಿರೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ. ಅಂಥ ಸಂದರ್ಭಗಳನ್ನ ಗುರುತಿಸಿ, ಅಂಥ ವಿದ್ಯಾರ್ಥಿನಿಯರನ್ನ ಗುರುತಿಸಿ ಸ್ಕಾಲರ್ಶಿಪ್ ರೂಪದಲ್ಲಿ ಅವರಿಗೆ ಧನ ಸಹಾಯ ಮಾಡ್ತಾ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ಮಾಡ್ತಾ ನಿರಂತರವಾಗಿ ಬಂದಿದ್ದಾರೆ ಈ ಸಂಸ್ಥೆಯವರು. ನಮ್ಮ ಕಾಲೇಜು ಮಹಿಳಾ ಕಾಲೇಜಿಗೆ ಕಳೆದ 8-10 ವರ್ಷಗಳಿಂದ ಬೇರೆ ಬೇರೆ ರೂಪದಲ್ಲಿ ನಮಗೆ ಸಹಾಯ ಮಾಡ್ತಾ, ಸ್ಪಾನ್ಸರ್ ಮಾಡ್ತಾ ಬಂದಿದ್ದಾರೆ. ವಾಟರ್ ಫಿಲ್ಟರ್ ಆಗ್ಬೋದು, ಮತ್ತು BCA ತರಗತಿಗಳಿಗೆ ಬೇಕಂತ ಕಂಪ್ಯೂಟರ್ಗಳಾಗ್ಬೋದು,
ಇನ್ನಿತರೆ ಸಲಕರಣೆಗಳನ್ನ ಕೊಡ್ತಾ ಬಂದಿದ್ದಾರೆ. ಪೋಡಿಯಂಗಳಾಗ್ಬೋದು, ತರಗತಿಗಳಿಗೆ ಇಂಥದ್ದನ್ನು ಕೊಡ್ತಾ ಬಂದಿದ್ದಾರೆ. ಈ ವರ್ಷ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವನಹಳ್ಳಿಯಲ್ಲಿ ಒಂದು 4-5 ಕಾಲೇಜಿನ ವಿದ್ಯಾರ್ಥಿನಲ್ಲಿ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಇದೊಂದು ಸಾಮಾಜಿಕ ಚಟುವಟಿಕೆಯ ಭಾಗವಾಗಿ ಅಥವಾ ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿ ರೂಪುಗೊಂಡಿರುವಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಇಂಥ ವ್ಯಕ್ತಿಗಳು ಇಂಥ ಚಾರಿಟಿಗಳು ನಡೆಸುವಂಥದ್ದು ತುಂಬ ಅಪರೂಪ ಪ್ರಸ್ತುತ ಆಧುನಿಕ ಸಂದರ್ಭದಲ್ಲಿ. ನಾವು ಇದನ್ನು ಭಾಳ ಆತ್ಮೀಯತೆಯಿಂದ ಗೌರವಿಸ್ತಾ ನಮ್ಮ ಕಾಲೇಜಿನ ಮಕ್ಕಳನ್ನು ಕೂಡ ಅವತ್ತು ಕಾರ್ಯಕ್ರಮಕ್ಕೆ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಒಂದು ಉದ್ದೇಶ ಏನಾಗಿದೆ ಇವ್ರದ್ದು ಅಂದರೆ ಬಡ ಮಕ್ಕಳನ್ನು ಶೈಕ್ಷಣಿಕವಾಗಿ ಮುನ್ನೆಲೆಗೆ ತರಬೇಕು, ಅವರ ಉದ್ಯೋಗ ಅವಕಾಶಗಳನ್ನ ರೂಪಿಸ್ಕೊಡ್ಬೇಕು ಅನ್ನೋ ಒಂದು ಮಹತ್ತರವಾದ ಆಸೆ ಇಟ್ಕೊಂಡು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಹಿರಿಯರಾದ ಉತ್ತಮ್ ಸರ್ ಅವರು. ಅವರಿಗೆ ನಾವು ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಬಯಸ್ತೀನಿ. On 18th, about 2 o'clock, we are going to start the function, and we have asked some corporate people or the airport authorities to come and help this program, giving the jobs to the student community. And there are a lot of requirement for the airport. At least 200 to 300 students they can give job without any hesitation. For that only we have requested the airport authorities to come in the function and see what are the type of student you need. You want accounts, you want BSc, you want BA student, you want physically strong persons for your security and for your management of the airport or your day-to-day office requirement and all. You can take from nearby people, so they can get the job also without any residence, without any further extra expenses. The student will be helpful to you for 365 days. If you are calling from outside, they will go 1 hour, 1 year, 1 month, 2 months, village and all. You are going to have the shortage of the manpower. So avoid that also. This will be helpful if you give the employment of the local people. Sir, first time in Karnataka, this type of program will be held in Devanhalli. How many colleges are? We have called 5 colleges. There is one Devanhalli college. One is Devanhalli, Dadbalapur College, Chikbalapur College, Goribandur College, and one is one private college is there. That one college is there. That Kondepa College. These are 5 colleges. We have made them to join, so that this student also will get the friendship, and secondly, they will get the motivation of knowledge as well as the help from each other. That was the main motive of making all colleges to join. The example I will tell you, we are running a college in Madras AM Jain College. There is a 15,000 student in one college. This we cannot do it. At least we are doing 2,000 students. Like that, I want that every year they should make 3 or 4 program, 5 program, so that you can increase number of students and develop the requirement of the student family. So what do you convey to the society, sir? Society means they should select from these 5 colleges toppers, NCC, NSIC, and intelligent students, computer knowledge students. We already given every college we have given 50 computers to know the tally and all. So every business require the accounts, sales tax return. They need the talent boy to work. If you go in a city, they will charge 35,000, 40,000, whereas these village people will come in 20,000. That is the advantage to the businessmen also, but they are not aware that this type of student is available in that area. This is the main motive, is that if you make aware that these 5 colleges, they got talents, they got knowledge, that will be useful in a lesser salary, and you can do your business also. Sir, ಈ ತರ ಮಕ್ಕಳಿಗೆ ಬಡ ಎಲ್ಲ ಗವರ್ನಮೆಂಟ್ ಕಾಲೇಜಲ್ಲಿ ಎಲ್ಲ ಬಡ ಮಕ್ಕಳು ಇವರಿಗೆ ಈ ತರ ಕೊಡೋದ್ರಿಂದ ವಾಟ್ ಇಸ್ ದಿ ಬೆನಿಫಿಟ್ ಮಕ್ಕಳಿಗೆ? Benefit means they don't have any facilities to get the approach. The rich people will go approach and get this sent in the company or any bank. But what about the village people? A grass cutter, vegetable cutter, a small vendor, a PT shop. In the village and all, you can't get rich people. So for them, I am just giving this advice to come. I told all the principals to call the corporate world, show that your students got talents,
let they get the jobs. That is the main motive of the behind I'm doing this program. What is the expected crowd, sir? Like, I am because this is the first time, I am making at least about 2,000 people will come. Because I cannot able to handle them, because the auditorium is not there, the college facilities is not there, and they are new. So I don't want to call 5,000 people because they cannot able to manage. And tomorrow if it is meant, then the stamping will be there, or some harassment, and girls and boys and all, we cannot take the risk. yes. That is the main motive of that. Let us start with this simple, small way, and we will see that, in future, definitely a day will come, we will have more than 5,000 students. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು, ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.